ನಮಸ್ಕಾರ. ನೋಡಿ, ಸಂಗಾತಿಯನ್ನು ತೃಪ್ತಿಪಡಿಸುವ ರಾಶಿ ನಕ್ಷತ್ರದವರು ಇವರು. ನೋಡಿ, ಈ ಲೈಂಗಿಕ ಕ್ರಿಯೆ ಅನ್ನೋದು ಈ ಪ್ರಾಣಿ ಪಶು ಪಕ್ಷಿಗಳಲ್ಲಿ ನ್ಯಾಚುರಲ್ಲಾಗಿ ಆಗೋಂಥ ಕ್ರಿಯೆಗಳು. ಮನುಷ್ಯರಲ್ಲಿ ಗಂಡು ಹೆಣ್ಣಿನ ಒಂದು ಮಿಲನ, ಗಂಡು ಹೆಣ್ಣಿನ ಒಂದು ಲೈಂಗಿಕ ಕ್ರಿಯೆ, ಗಂಡ ಹೆಂಡತಿ ನಡುವೆ ಆಗುವ ಲೈಂಗಿಕ ಕ್ರಿಯೆ, ಇವೆಲ್ಲ ಸರ್ವೇ ಸಾಮಾನ್ಯ ನ್ಯಾಚುರಲ್ಲಾಗಿ ಆಗೋಂಥ ಪ್ರಕ್ರಿಯೆಗಳು. ಅಂಥ ದೇವತೆಗಳೇ ಮಧ್ಯೆ ನಡೆಯುವ ಒಂದು ಲೈಂಗಿಕ ಕ್ರಿಯೆ ಸರ್ವೇ ಸಾಮಾನ್ಯ. ಎಸ್ಪೆಷಲಿ ಸಂಗಾತಿಯನ್ನು ತೃಪ್ತಿಪಡಿಸುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಇದು ಈ ಲೈಂಗಿಕ ಕ್ರಿಯೆ ಅನ್ನೋದು ಗಂಡ ಹೆಂಡತಿ ನಡುವೆ ಆಗುವಂಥ ಒಂದು ನ್ಯಾಚುರಲ್ ಪ್ರಕ್ರಿಯೆಗಳು. ಪ್ರಾಣಿ ಪಶು ಪಕ್ಷಿ ಕೀಟಗಳಲ್ಲಿ ಎಲ್ಲದರಲ್ಲೂ ನೋಡಿ, 88 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಇದು ಲೈಂಗಿಕ ಕ್ರಿಯೆ ಅನ್ನೋದು ಸರ್ವೇ ಸಾಮಾನ್ಯ. ಅಂಥದ್ರಲ್ಲಿ ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಸಂಗಾತಿಗೆ ತೃಪ್ತಿಪಡಿಸುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ, ಮೊದಲನೇದು ಈ ಮೇಷರಾಶಿ ಭರಣಿ ನಕ್ಷತ್ರದವರು, ಎರಡನೇದು ಕಟಕ ರಾಶಿ ಆಶ್ಲೇಷ ನಕ್ಷತ್ರದವರು, ಮೂರನೇದು ಸಿಂಹರಾಶಿ ಪುಬ್ಬ ನಕ್ಷತ್ರ, ಉಬ್ಬ ನಕ್ಷತ್ರ, ಸಿಂಹರಾಶಿ ಪೂರ್ವ ಪಾಲ್ಗುಣ ನಕ್ಷತ್ರದವರು, ನಾಲ್ಕನೇದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದವರು, ಐದನೇದು ಕುಂಭರಾಶಿ ಶತಭಿಷ ನಕ್ಷತ್ರದವರು, ಆರನೇದು ಮೀನರಾಶಿ ರೇವತಿ ನಕ್ಷತ್ರದವರು. ಸಂಗಾತಿಯ ಜೊತೆ ಲೈಂಗಿಕ ಕ್ರಿಯೆ ನಡೆಸಿ ತೃಪ್ತಿಪಡಿಸುವ ರಾಶಿ ನಕ್ಷತ್ರದವರು ಯಾರಪ್ಪ ಅಂದರೆ ಇವರು ಆಗಿರ್ತಾರೆ. ಇದು ನೋಡಿ, ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋ ಜ್ಯೋತಿಷ್ಯ. ಅವರು ಒಂದು ಇದು ಅನುಭವನ ನಾನು ನಿಮ್ಮಲ್ಲಿ ಹಂಚ್ಕೊಂತ ಇದ್ದೀನಿ ಅಷ್ಟೇ. ಅವರು ಒಂದು ಹೇಳಿರೋ ಒಂದು ಅನುಭವಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಏಕೆಂದರೆ ಈ ಒಂದು ಲೈಂಗಿಕ ಕ್ರಿಯೆ ಅನ್ನೋದು ನ್ಯಾಚುರಲ್ಲಾಗ ಒಂದು ಕ್ರಿಯೆಗಳು, ಗಂಡ ಹೆಂಡತಿ ನಡುವೆ ಆಗುವ ಅಂಥ ಕ್ರಿಯೆಗಳು ಸಹಜ. ಯಾಕಂದರೆ ಇಂಥ ವಿಚಾರಕ್ಕೆ ಎಷ್ಟೋ ಮನೆಗಳಲ್ಲಿ ಜಗಳಗಳು, ಗಲಾಟೆಗಳು, ಮಕ್ಕಳಾಗ್ದಲೇ ಇರೋದು, ಆಮೇಲೆ ಗಂಡ ಹೆಂಡತಿ ನಡುವೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ಮೆಟ್ಲುಗಳು ಹೋಗ್ಬಿಡ್ತವೆ. ಸಂಗಾತಿನ ತೃಪ್ತಿಪಡಿಸಿಲ್ಲ, ಸಂಗಾತಿ ಜೊತೆಗೆ ಮಲಗಲ್ಲ, ಸಂಗಾತಿ ಜೊತೆ ಲೈಂಗಿಕ ಕ್ರಿಯೆ ಮಾಡೋಕ್ಕೆ ಇಷ್ಟಪಡಲ್ಲ, ಇಷ್ಟ ಇಲ್ಲ. ಇಂಥ ವಿಚಾರಕ್ಕೂ ಇವತ್ತು ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಸಪರೇಷನ್ನು, ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಇಲ್ಲೀಗಲ್ ರಿಲೇಷನ್ಶಿಪ್ಪು ಇಂಥವೆಲ್ಲ ಆಗೋಗ್ಬಿಡ್ತವೆ. ಈ ಗಂಡ ಹೆಂಡತಿ ನಡುವೆ ಉತ್ತಮ ಬಾಂಧವ್ಯ ಸಂಬಂಧ, ಒಂದು ಪ್ರೀತಿ ಬೆಸುಗೆ ಇರಬೇಕು ಅಂತಂದರೆ ಲೈಂಗಿಕ ಕ್ರಿಯೆನೂ ಒಂದು ಗಂಡ ಹೆಂಡತಿ ನಡುವೆ ಇರುವ ಒಂದು ಅವಿಭಾಜ್ಯವಾದ ಒಂದು ಇದು ಬೇಕಾಗುತ್ತೆ. ಗಂಡ ಹೆಂಡತಿಗೆ ಇದು ಒಂದು ಭಾಳ ಇಂಪಾರ್ಟೆಂಟು. ಈ ಒಂದು ವಿಚಾರದಲ್ಲಿ ಎಸ್ಪೆಷಲಿ ಈ ಮೇಷರಾಶಿ ಭರಣಿ ನಕ್ಷತ್ರ, ಮತ್ತು ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಸಿಂಹರಾಶಿ ಪುಬ್ಬ ನಕ್ಷತ್ರ, ಈ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಈ ಕುಂಭರಾಶಿ ಶತಭಿಷ ನಕ್ಷತ್ರ, ಈ ಮೀನರಾಶಿ ರೇವತಿ ನಕ್ಷತ್ರದವರು ದೀರ್ಘಕಾಲ ಸಂಭೋಗ ಕ್ರಿಯೆ ಮಾಡುವಂಥ ಶಕ್ತಿ ತಾಕತ್ತು ಇರುತ್ತೆ. ಸಂಗಾತಿಯನ್ನು ತೃಪ್ತಿ ಪಡಿಸುವ ರಾಶಿ ನಕ್ಷತ್ರದವ್ರು ಯಾರಪ್ಪ ಅಂದರೆ ಇವರಾಗಿರ್ತಾರೆ. ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದು ಒಂದು ಜ್ಯೋತಿಷ್ಯ ಶಾಸ್ತ್ರ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಬರುತ್ತೆ ಜ್ಯೋತಿಷ್ಯದಲ್ಲಿ. ಇದು ಒಂದು ಪಾರ್ಟ್ ಆಫ್ ದಿ ಒಂದು ಜ್ಯೋತಿಷ್ಯ. ನೋಡಿ, ಈಗ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಗುಡಿ ಗೋಪುರಗಳಲ್ಲಿ, ದೊಡ್ಡ ದೊಡ್ಡ ಒಂದೊಂದು ಪುಣ್ಯಕ್ಷೇತ್ರಗಳಲ್ಲಿ, ದೇವಸ್ಥಾನದ ಗೋಪುರಗಳಲ್ಲಿ ಈ ಗಂಡು ಮತ್ತು ಹೆಣ್ಣು
ನಡುವೆ ಮಿಲನ ಆಗ್ತಿರೋ ಒಂದು ವಾಸ್ತುಶಿಲ್ಪಗಳು ಎಲ್ಲ ನೋಡ್ತೀವಿ. ಯಾಕೆಂದರೆ ಹೊಸ್ದಾಗಿ ಮದುವೆ ಆಗಿರೋ ನವದಂಪತಿಗಳು, ಗಂಡ ಹೆಂಡತಿಗಳು ಒಂದು ಈ ಒಂದು ಗೊತ್ತಿರಲ್ಲ, ಈ ಒಂದು ವಿಚಾರಗಳೆಲ್ಲ ಮುಜುಗರ ಪಡ್ತಿರ್ತಾರೆ. ಇವನ್ನೆಲ್ಲ ನೋಡಿದಾಗ ಗಂಡು ಹೆಣ್ಣಿನಲ್ಲಿ ಒಂದು ಹೊಸ ಒಂದು ಜೀವನ ಪ್ರಾರಂಭ ಆಗಿ ವಂಶಾಭಿವೃದ್ಧಿ ಆಗಲಿ ಅಂತ. ಆದರೂ ಒಂದು ಹಿಂದಿನ ಕಾಲದಲ್ಲಿ ಆವಾಗಲೇ ವಾಸ್ತುಶಿಲ್ಪಗಳಿದ್ದಾವೆ ಇವೆಲ್ಲ. ಹೀಗಾಗಿ ಜ್ಯೋತಿಷ್ಯ ಅನ್ನೋದು ಇದು ಒಂದು ಸಬ್ಜೆಕ್ಟು, ಎಲ್ಲ ಥರದ್ದು ಇರುತ್ತೆ. ಹಣಕಾಸು, ಸಾಲಬಾಧೆ, ಮದುವೆ, ಉದ್ಯೋಗ, ಇದು ಒಂದು ಪಾರ್ಟ್ ಆಫ್ ದಿ ಜ್ಯೋತಿಷ್ಯ ಇರುತ್ತೆ. ಈ ವಿಚಾರದಲ್ಲಿ ಈ ಸಂಗಾತಿಯನ್ನು ತೃಪ್ತಿಪಡಿಸುವ ಈ ಒಂದು ರಾಶಿ ನಕ್ಷತ್ರದವರು ಇವರು ಆಗಿರ್ತಾರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.